ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಲಿ ಫಿಶ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನನ್ನ ಡೈಲಿ ಪ್ಲೇಟ್ ಸೀರೀಸಲ್ಲಿ ಮಾಡ್ತಾ ಇರೋ ರೆಸಿಪಿ ಬಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್. ಇದನ್ನು ತುಂಬ ಕಡೆ ತುಂಬ ಥರ ನೇಮಲ್ಲಿ ಕರೀತಾರೆ. ಕೆಲವರು ದೋಸೆ ಅಂತಾರೆ, ಕೆಲವರು ಚೀಲ ಅಂತಾರೆ, ಕೆಲವರು ಪೆಸರೆಟ್ಟು ಅಂತ ಕೂಡ ಅಂತಾರೆ. ಇದನ್ನು ಮಾಡೋದು ತುಂಬಾ ಸುಲಭ. ನೀವು ರಾತ್ರಿನೇ ಹೆಸರುಕಾಳು ಮತ್ತು ಅಕ್ಕಿನ ಸೇರಿಸಿ ನೆನೆ ಹಾಕಿ ಓವರ್ ನೈಟ್ ಬಿಡಬೇಕು. ನಾನಿಲ್ಲಿ ಸಾಬೂದನ್ನ ಕೂಡ ಯೂಸ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ. ಯೂಶಲಿ ನಾವು ಬರೀ ಹೆಸರುಕಾಳು ಅಥವಾ ಅಕ್ಕಿ ಹಾಕಿದಾಗ ತುಂಬಾ ತೆಳುವಾಗಿ ಹೋಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸಾಬೂದನ್ನ ಕಮ್ಮಿ ರೇಷಿಯೋದಲ್ಲಿ ಹಾಕ್ಕೊತಾ ಇದ್ದೀನಿ. ಬೆಳಗ್ಗೆ ನೀವು ನೆನೆಸಿಟ್ಟಿರೋ ಅಕ್ಕಿ ಮತ್ತು ಹೆಸರುಕಾಳನ್ನ ರುಬ್ಬುವಾಗ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಶುಂಠಿನ ಸೇರಿಸ್ಬೋದು. ಬೇಕಿದ್ರೆ ಪುದೀನಾನು ಹಾಕ್ಕೋಬೋದು. ಹಾಕಿ ಎಲ್ಲ ರುಬ್ಬಿ ಲಾಸ್ಟಿಗೆ ಉಪ್ಪು ಮತ್ತು ಸೋಡಾ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಎತ್ತಿಡಬೇಕು. ಈ ದೋಸೆಗೆ ಇವತ್ತು ನಾನು ಮಾಡ್ಕೊತಾ ಇರೋ ಕಾಂಬಿನೇಷನ್ ಸ್ವಲ್ಪ ವಿಯರ್ಡ್ ಅನಿಸ್ಬೋದು, ಬಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡ್ತಾ ಇರೋದು ಕುಂಬಳಕಾಯಿ ಪಲ್ಯ. ಇದು ಕೂಡ ನಮ್ಮ ಮನೇಲಿ ಬೆಳೆದಿರೋಂಥ ಕುಂಬಳಕಾಯಿನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಮಸಾಲೆ ಹಾಕದೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಈ ಪಲ್ಯ ಮಾಡ್ಕೋಬೋದು. ಇದನ್ನು ಮಾಡೋದಕ್ಕೆ ನಾರ್ಮಲಾಗಿ ಒಂದು ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಸೇರಿಸ್ಕೋಬೇಕು. ಆಮೇಲಿಂದ ಕುಂಬಳಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ಸೇರಿಸ್ಕೋಬೇಕು. ಕುಂಬಳಕಾಯಿ ಬರೀ ನಾಲಿಗೆ ರುಚಿಗಷ್ಟೇ ಅಲ್ಲ, ಇದು ನಮ್ಮ ದೇಹಕ್ಕೂ ಕೂಡ ತುಂಬಾ ಉಪಯೋಗ ಆಗುತ್ತೆ. ಇದರಲ್ಲಿ ವೈಟಮಿನ್ ಎ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ಇದು ನಮ್ಮ ಗಟ್ ಹೆಲ್ತ್ನ ಕೂಡ ಇಂಪ್ರೂವ್ ಮಾಡುತ್ತೆ. ಕುಂಬಳಕಾಯಿನ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 50% ಆಗ್ತಿದೆ ಅಂದ ಕೂಡಲೇ ನಾನು ಉಪ್ಪು ಸೇರಿಸ್ಕೊಂಡೆ. ಅದಾದಮೇಲಿಂದ ಟೊಮೆಟೊ ಸೇರಿಸಿ ಒಂದು ಸ್ವಲ್ಪ ಕಾಳು ಪುಡಿ, ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಬೇಯಕ್ಕಿಟ್ಟಿದ್ದೀನಿ. ಹೇಳಬೇಕು ಅಂದರೆ ನನಗೇನು ಕುಂಬಳಕಾಯಿ ಮುಂಚೆಯಿಂದನೂ ಇಷ್ಟ ಆಗ್ತಾ ಇರಲಿಲ್ಲ. ನಾನು ಚಿಕ್ಕವಳಿದ್ದಾಗ ಒಂದು ಸಲ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಪ್ರಸಾದಕ್ಕೆ ಇವರು ಕುಂಬಳಕಾಯಿ ಪಲ್ಯ ಕೊಟ್ಟಿದ್ದರು. ಸೊ ಅವತ್ತು ನಾನು ತಿಂದಾಗ ನನಗೆ ಆ ರುಚಿ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿತ್ತು. ಮನೆಗೆ ಬಂದಮೇಲೆ ನಮ್ಮ ಅಮ್ಮಂಗೆ ಹೇಳಿ ಅದೇ ಥರ ಮಾಡಿಸ್ಕೊಂಡು ನಾನು ತಿಂದಿದ್ದೆ. ಸೊ ಅವತ್ತಿಂದ ಇವತ್ತವರೆಗೂ ನಾನು ಕುಂಬಳಕಾಯಿ ಪಲ್ಯ ಅಂತ ಮಾಡ್ಕೊಂಡಾಗ ಇದೇ ರೆಸಿಪಿನ ಫಾಲೋ ಮಾಡ್ತೀನಿ. ಬೇರೆ ಥರನೂ ಮಾಡ್ತೀನಿ, ಬಟ್ ಈ ರೆಸಿಪಿ ನಂಗೆ ತುಂಬಾ ಫೇವ್ರೆಟ್. ಈಗ ಆಲ್ಮೋಸ್ಟ್ ಕುಕ್ ಆಗಿದೆ. ಲಾಸ್ಟಲ್ಲಿ ನಾವು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ರೀಸೆಂಟಾಗಿ ನಾವು ನಾನ್ ಸ್ಟಿಕ್ ತವಾದಿಂದ ಕಾಸ್ಟ್ ಐರನ್ ತವಾಗೆ ಸ್ವಿಚ್ ಮಾಡುತ್ತೆ. ಯಾಕೆ ಅಂದರೆ ಇದು ನ್ಯಾಚುರಲಿ ಸೇಫ್ ಮತ್ತು ಸ್ಮಾಲ್ ಅಮೌಂಟ್ ಆಫ್ ಐರನ್ನ ಕೂಡ ಫುಡ್ಡಾಗಿ ಆ್ಯಡ್ ಮಾಡುತ್ತೆ. ಜೊತೆಲಿ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ ಕೂಡ ಇರಲ್ಲ ಮತ್ತು ಇದು ಪರ್ಫೆಕ್ಟ್ ಫಾರ್ ಡೈಲಿ ಕುಕಿಂಗ್ ಅಂತ ಹೇಳ್ತಾರೆ. ನಾನು ಇದನ್ನು ಮಲ್ಲೇಶ್ವರಮಲ್ಲಿ ತೊಗೊಂಡೆ. ನಿಮಗೇನಾದರೂ ಅಡ್ರೆಸ್ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ತಿಳಿಸ್ತೀನಿ. ತುಂಬ ಜನ ಕಾಸ್ಟ್ ಐರನ್ ತವ ಬಳಸೋದಕ್ಕೆ ಕಷ್ಟ ಅಂತ ಹೇಳ್ತಾರೆ, ಬಟ್ ನನಗೆ ಪರ್ಸ್ನಲಿ ಹಂಗೆ ಅನಿಸಿಲ್ಲ. 2 ಡೇಸ್ ನಾವು ನೀಟಾಗಿ ಸೀಸನಿಂಗ್ ಮಾಡಿದ್ರೆ ಯೂಸ್ ಮಾಡೋಕ್ಕೂ ಮುಂಚೆ ನಾವು ಲೈಫ್ ಟೈಮ್ ಅದಾದಮೇಲೆ ಕರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ನಾನ್ ಸ್ಟಿಕ್ ತವಾಗಿಂತನೂ ನೀಟಾಗಿ ಇದು ಬರುತ್ತೆ. ನನಗನ್ಸಿದ್ದು ನಾನ್ ಸ್ಟಿಕ್ ತವಾಗಿಂತ ಇದು ಸೂಪರ್ ಈಸಿ. ಈ ತವಾನ ಸೀಸನಿಂಗ್ ಮಾಡೋದು ತುಂಬಾ ಸುಲಭ. ನೀವು ಮೊದಲಿಗೆ ಮನೆಗೆ ತಂದಮೇಲೆ ಸ್ಕ್ರಬ್ ಯೂಸ್ ಮಾಡಿ ವಾಶ್ ಮಾಡ್ಕೋಬೇಕು. ಅದಾದಮೇಲಿಂದ 2 ಡೇಸ್ ಆದರೂ ಸರಿ ನೀವು ಎಣ್ಣೆನ ಹಚ್ಚಿ ಬಿಡಬೇಕು. ಎರಡೂ ಕಡೆನೂ ಹಚ್ಚಬೇಕು. ಯಾಕಂದರೆ ಆ ಕಬ್ಬಣ ಆಗಿರೋದ್ರಿಂದ ಎಷ್ಟು ಆಯಿಲ್ ನೀವು ಹಾಕ್ತಿರೋ ಅಷ್ಟು ಅದನ್ನು ಹೀಟ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಆಮೇಲೆ ಅಡುಗೆಗೆ ಬಳಸೋದಕ್ಕಿಂತ ಮುಂಚೆ ಒಂದು 2-3 ಸತಿ ಆದರೂ ವಾಶ್ ಮಾಡಿ. ಯಾಕಂದರೆ ಏನಾದರೂ ಕಬ್ಬಿಣದ ಅಂಶ ಇದ್ದರೆ ಅದು ವಾಶ್ ಆಫ್ ಆಗಲಿ ಅಂತ. ನಾನು ಬಳಸ್ತಾ ಇರೋಂಥ ತವಾದಲ್ಲಿ ಚಪಾತಿ ಮತ್ತು ದೋಸೆ ಎರಡನ್ನೂ ಮಾಡ್ಬೋದು. ಇದನ್ನು ಅರೌಂಡ್ ನಾನು 900 ಕೊಟ್ಟು ತಗೊಂಡೆ. ಬ್ರೇಕ್ಫಾಸ್ಟ್ ಆದಮೇಲೆ ನಾವಿಬ್ಬರು ನಮ್ಮ ಕೆಲಸದಲ್ಲಿ ಬ್ಯುಸಿ ಆದ್ವಿ. ಅದಾದಮೇಲೆ ಮಧ್ಯಾಹ್ನ ಲೈಟಾಗಿ ಏನಾದ್ರು ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಆವಾಗೇ ನಾನು ಆರ್ಡ್ರ್ ಮಾಡಿದ್ದು ಈ ಪ್ಲಮ್ ಕೇಕ್. ಟ್ರಸ್ಟ್ ಮಿ ಗೈಸ್, ನಾನು ನಿಜವಾಗ್ಲೂ ಇದಿಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾರ್ಮಲಾಗಿ ನಾನು ನೋಡುವಾಗ ಏನಾದರೂ ಒಂದು ಹೊಸ್ದಾಗಿದೆಯಲ್ಲ ಟ್ರೈ ಮಾಡೋಣ ಅಂತ ತರಿಸಿದ್ದು, ಬಟ್ ಟ್ರಸ್ಟ್ ಮಿ ತುಂಬಾ ಚೆನ್ನಾಗಿತ್ತು. ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೇಕ್ ವೆರೈಟೀಸ್ ಆಪ್ಷನ್ ಇದೆ. ಸೊ ಎಲ್ಲ ಕಡೆ ನನಗೂ ಕೇಕ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ಯಾವುದಾದ್ರೂ ಆರ್ಡ್ರ್ ಮಾಡಿ ತಿಂತಾನೇ ಇರ್ತೀನಿ. ಬಟ್ ಈ ಕೇಕ್ ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿ ಕೇಕ್. ತುಂಬಾ ಚೆನ್ನಾಗಿತ್ತು. ನಾನು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಐ ವುಡ್ ಗಿವ್ 8 ಔಟ್ ಆಫ್ 10 ಅಂದ್ಕೊಳ್ಳಿ. ಇದಾಗಿತ್ತು ಇವತ್ತಿನ ನನ್ನ ಡೈಲಿ ಪ್ಲೇಟ್ ಸೀರೀಸ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.